ಪಿರಮಿಡ್ ಮಹತ್ವ, ಪಿರಮಿಡ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಪಿರಮಿಡ್ ನೀರ್ ಬಗ್ಗೆ ಟಾಪಿಕ್ ಕೊಟ್ಟಿದ್ದಾರೆ ಹೇಳಕ್ಕೆ. ಈ ಪಿರಮಿಡ್ ನೀರ್ ಬಗ್ಗೆ ಹೇಳಕ್ಕೆ ಟಾಪಿಕ್ ಅಲ್ಲಿ ನಾನು 3 ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಹಿಂದೆ ಕ್ಲಾಸ್ ಅಲ್ಲಿ ನಾವು ಕೇಳಿರ್ಬೋದು ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ಮಾಂಸಾಹಾರಿಗಳು, ಮತ್ತೆ ನೀರಿನ ಮಹತ್ವ ಹಾಗೂ ಪಿರಮಿಡ್ ನೀರು. ಈ 3ನ ಟಾಪಿಕ್ ನಾನು ಒಂದು 20 ನಿಮಿಷದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಶಾರ್ಟ್ ಕಟ್ ಅಲ್ಲಿ ತಿಳ್ಸಕ್ ಇಷ್ಟಪಡ್ತೀನಿ. ಈಗ ಪಿರಮಿಡ್ ನೀರಿನ ಬಗ್ಗೆ ಹೇಳಕ್ಕಿಂತ ಮುಂಚೆ ನಾನು ಫಸ್ಟ್ ಈ ಮಾಂಸಾಹಾರ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಒಂದು 5 ನಿಮಿಷ ಹೇಳ್ಬಿಡ್ತೀನಿ. ಈ ಮಾಂಸಾಹಾರ ಎಲ್ಲಿಂದ ಬಂತು ಅಂತ ನೋಡಿ. ನಮ್ದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದೇನೆ, ಮನುಷ್ಯನಿಗೆ ಬುದ್ಧಿ ಅಂತ ಬಂದಿದ್ಮೇಲೆ ನಮಗ್ ಸಿಗೋದು ಫಸ್ಟ್ ಹರಪ್ಪ ಮತ್ತು ಮೆಹೆಂಜೋದಾರೋ ಅನ್ನೋದು ಒಂದು ನಾಗರಿಕತೆಯಿಂದ. ಆ ನಾಗರಿಕತೆ ಬೆಳೆದಿದ್ದು ಎಲ್ಲೆಲ್ಲಿ ನೀರ್ ಹರಿತೈತೆ, ಗಂಗಾ ನದಿ ನೀರ್ ಹರಿತೈತಲ್ಲ, ಅಲ್ಲಿ ಗಂಗಾಟಿಕ್ ನೀರಿನ ಮುಖಾಂತರ ಹರಿಯೋ ಜಾಗಗಳಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು. ಆ ಸಿವಿಲೈಸೇಷನ್ ಹರಪ್ಪ ಮೆಹೆಂಜೋದಾರೋ ಕಡೆಯಿಂದ ನಮಗೆ ಉದಾಹರಣೆಗಳು ಸಿಗ್ತವೆ. ಅಲ್ಲಿ ಮನುಷ್ಯ ಎಲ್ಲಿ ನೀರ್ ಸಿಗುತ್ತೆ ಅಲ್ಲಿ ಅನಿಮಲ್ಸ್ ಬರ್ತಾ ಇದ್ವು. ಅನಿಮಲ್ಸ್ ನ ಇಟ್ಕೊಂಡು ತಿನ್ನಕ್ಕೆ ಅಂತೇಳಿ ಅಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ಮೇಲೆ 5,000 ವರ್ಷಗಳ ಹಿಂದ್ಗಳಿಂದನೇ ಇದು ಮನುಷ್ಯ ಕ್ರೂರಿಯಾಗಿ ಬದುಕಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಅನಿಮಲ್ಸ್ ನ ಸಾಯಿಸ್ತಾ ಇದ್ದ. ಬರ್ತಾ 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 ಮನುಷ್ಯ ಹೆಂಗೆ ಯಾವ ರೀತಿ ಬುದ್ಧಿವಂತ ಅನ್ನೋದ ಅಂತ ಹೇಳಿದ್ರೆ, ಮನುಷ್ಯ ತನ್ನಂತಾನೆ ಕೆಲವೊಂದು ಬೌಂಡ್ರೀಸ್ ಗಳು ಹಾಕೊಂಡ್ಬಿಟ್ಟ. ಆ ಬೌಂಡ್ರೀಸ್ ಗಳಲ್ಲಿ ಯಾವ ರೀತಿ ಡಿವೈಡ್ ಮಾಡ್ಕೊಂಡ ಅಂತ ಹೇಳಿದ್ರೆ, ನೀವು ಹಿಸ್ಟ್ರಿ ಬೇಕಾದ್ರೆ ನೋಡ್ಬೋದು, ಈವನ್ ಗೂಗಲ್ ಕೂಡ ನೀವು ಸರ್ಚ್ ಮಾಡಿದ್ರೆ ನೋಡ್ಬೋದು. ನೀವು ಮಹಾಭಾರತದಲ್ಲಿ ಕೂಡ ಮಾಂಸಾಹಾರಿ ತಿಂದಿರೋ ಬಗ್ಗೆ ಉಲ್ಲೇಖ ಇದೆ. ರಾಮಾಯಣದಲ್ಲಿ ರಾಮ ಮಾಂಸಾಹಾರಿ ತಿಂದಿರೋ ಬಗ್ಗೆನೂ ಉಲ್ಲೇಖ ಇದೆ. ಅದೇ ರೀತಿ ಪ್ರತಿಯೊಂದು ಬ್ರಾಹ್ಮಣರು ಕೂಡ ಮಾಂಸಾಹಾರಿಗಳಾಗಿದ್ರು ಮುಂಚೆ. ಯಾವುದೇ ಯಜ್ಞಗಳು ಈಗಲೂ ಕೂಡ ನಾವು ನೋಡ್ತಿರ್ಬೋದು, ಯಾವುದೇ ಯಜ್ಞ ಆಗ್ಲಿ ಬಲಿ ಕೊಡ್ತಾರೆ ಅನಿಮಲ್ಸ್ ನ. ಆ ಬಲಿ ಅನ್ನೋದು ಬಂದಿರೋದು ಅವಾಗ್ಲೇ ಕ್ರಿಸ್ತಪೂರ್ವ 5,000 ವರ್ಷಗಳ ಹಿಂದೆನೆ ಬಂದಿತ್ತದು. ಆ ರೀತಿ ಮಾಂಸಾಹಾರಿ ಅನ್ನೋದು ಅವಾಗಿಂದನೇ ಸ್ಟಾರ್ಟ್ ಆಗಿತ್ತು. ಯಾವಾಗ ಮನುಷ್ಯ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಅನಿಮಲ್ಸ್ ನ ಸಾಯಿಸ್ಕೊಂತ ಬಂದಲ್ಲ, ಅದು 5,000 ವರ್ಷಗಳ ಹಿಂದೆನೆ ನಡೀತಾ ಇತ್ತು. ಇದು ಮನುಷ್ಯನಿಗೆ ಯಾವಾಗ ತಿಳಿತು ಮಾಂಸನ ತಿನ್ಬಾರ್ದು ಅಂತ ಗೊತ್ತಾಗಿದ್ದೇ ಮನುಷ್ಯನಿಗೆ ಗೌತಮ ಬುದ್ಧ ಹಾಗೂ ಮಹಾವೀರ್ ಜೈನರು ಸೊಸೈಟಿಗೆ ಒಂದು ಮಹಾತ್ಮರು ಬಂದಾಗೇನೆ ಗೊತ್ತಾಗಿದ್ದು. ಅವ್ರು ಬಂದಿದ್ದು 5AD ಅಂದ್ರೆ 5,000 ವರ್ಷಗಳ ಹಿಂದೆ. 4,995 ವರ್ಷಗಳು ಮನುಷ್ಯ ಕ್ರೂರಿಯಾಗಿ ಮನುಷ್ಯ ಸಾಯಿಸ್ತಾನೆ ಇದ್ದ, ಅನಿಮಲ್ಸ್ ನ ಕ್ರೂರಿಯಾಗಿ ಬದುಕ್ತಾ ಇದ್ದ. ಯಾವಾಗ ಗೌತಮ ಬುದ್ಧ ಬಂದು ಹಾಗೂ ಮಾಂಸಾಹಾರಿಗಳನ್ನ ತ್ಯಜಿಸ್ಬೇಕು, ಎಲ್ಲರೂ ಶಾಕಾಹಾರಿಗಳಾಗ್ಬೇಕು ಹಾಗೂ ಜೈನ ಮಹಾವೀರ್ ಜೈನರು ಬಂದಾಗೆ ಮನುಷ್ಯ ತನ್ನಂತಾನ್ ಕಂಟ್ರೋಲ್ ಮಾಡ್ಕೊಂಡು ಬಂದ. ಅಷ್ಟು ಕ್ರೂರಿಯಾಗಿದ್ದ ಮನುಷ್ಯ. ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಕೂಡ ಇದ್ವು ಆ ಟೈಮಲ್ಲಿ. ಸೊಸೈಟಿಗಳು 4 ರೀತಿ ಡಿವೈಡ್ ಮಾಡ್ಕೊಂಡ್ರು: ಬ್ರಾಹ್ಮಣರು, ಕ್ಷತ್ರಿಯರು, ಆರ್ಯ ವೈಶ್ಯಾಸು ಹಾಗೂ ಶೂದ್ರರು. ಈ 4 ಜನ ರಿಸ್ಟ್ರಿಕ್ಷನ್ ಮಾಡ್ಕೊಂಡು, ಬ್ರಾಹ್ಮಣರು ಗೊತ್ತಲ್ಲ ನಿಮಗೆ ಪೂಜೆ ಮಾಡೋದು ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಕ್ಷತ್ರಿಯರು ಬಂದ್ಬಿಟ್ಟು ನಿಮಗೆ ಗೊತ್ತಲ್ಲ ವಾರಿಯರ್ಸ್, ತನ್ನ ಕ್ಷೇತ್ರನ ಕಾಪಾಡಿಸ್ಕೊಂಡು ಬರ್ಬೇಕಾಗಿದ್ದು. ಈ ವೈಶ್ಯಾಸ್ ಬಂದ್ಬಿಟ್ಟು ಈ ಇಬ್ಬರನ್ನ ಅವ್ರಿಬ್ಬರನ್ನ ಯಾವ ರೀತಿ ಅವರಿಗೆ ಆಹಾರ ಒದಗಿಸ್ಬೇಕು ಅಂತ ವೈಶ್ಯಾಸ್ ಕೆಲಸ ಮಾಡ್ತಿದ್ರು. ಈ ಶೂದ್ರರು ಬಂದ್ಬಿಟ್ಟು ಈ 3 ಜನಕ್ಕೆ ಒಂದು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡಿ ಕೊಡ್ಬೇಕು. ಶೂದ್ರರು ಅಂದ್ರೆ ಅಂಬೇಡ್ಕರ್ ಹೇಳಿದ್ದಾರೆ, ಈ 3 ಜನ ಸೇಫ್ಟಿ, ಯಾರೇ ವಾರಿಯರ್ಸ್ ಬಂದ್ಲಿ ಈ 3 ಜನ ಫಸ್ಟ್ ಕಿಲ್ ಮಾಡ್ಬೇಕಾಗಿದ್ದೆ ಶೂದ್ರನ. ಊರು ಹೊರಗಡೆಗೆ ಇರ್ತಾ ಇದ್ರು ಅವ್ರು. ಈ 3 ಜನಕ್ಕೆ ಸೇಫ್ಟಿ ಮಾಡೋರೇ ಶೂದ್ರರು. ಅಂಬೇಡ್ಕರ್ ನೀಟಾಗಿ ಶೂದ್ರರು ಅಂತ ಬುಕ್ ಅಲ್ಲಿ ಬರ್ತಿದ್ದಾರೆ. ಶೂದ್ರರು ಅಂದ್ರೆ ಊರು ಹೊರಗಡೆಗಿದ್ದು ಈ 3 ಜನಕ್ಕೆ ಸೇಫ್ಟಿ ಮಾಡೋರೇ ಶೂದ್ರು. ಯಾವಾಗ ಬ್ರಾಹ್ಮಣರು ಬಂದ್ಬಿಟ್ಟು ಮಾಂಸ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊಸೈಟಿಯಲ್ಲಿ ಬ್ರಾಹ್ಮಣರಿಗೆ ವರ್ಚಸ್ಸು ಕಮ್ಮಿ ಆಗ್ಕೊಳ್ತಾ ಬಂತತ್ತ. ಸುಮಾರಷ್ಟು ಬುಕ್ಸ್ ಇದಾವೆ, ಸುಮಾರಷ್ಟು ಗೂಗಲ್ ಮಾಡಿದ್ರೆ ಕೂಡ ಇದ್ರಲ್ಲಿ ಸಿಗ್ತವೆ. ಇದು ನೀರಿನ ಮಹತ್ವ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ನೀರಿನ ಮಹತ್ವ ಈ ಮಾಂಸಾಹಾರಿಗೆ ಯಾವ ರೀತಿ ರಿಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಈಗ ನೋಡಿ 99.5% ಭೂಮಿ ಮೇಲೆ ಇರೋದು ಎಲ್ಲ ಉಪ್ಪು ನೀರೇ. ಓನ್ಲಿ ನಮಗ್ ಸಿಗೋದೇ 0.5% ಮಾತ್ರ ಒಳ್ಳೆ ನೀರು. ಆ ಒಳ್ಳೆ ನೀರಲ್ಲಿ ಇನ್ನು ಪಿರಮಿಡ್ ನೀರನ್ನ ಕುಡಿದ್ಬಿಟ್ರೆ ಇನ್ನೂ ನಾವು ಯಾವ ರೀತಿ ಶಕ್ತಿವಂತರಾಗಿ ಇರ್ಬೋದು ಅಂತ ಅದು ಲಾಸ್ಟ್ ಬರುತ್ತೆ ಟಾಪಿಕ್. ಈ ಬ್ರಾಹ್ಮಣರು, ಈ ಕ್ಷತ್ರಿಯಾಸು, ಈ ವೈಶ್ಯಾಸು, ಈ ಶೂದ್ರರು ಯಾವಾಗ ಬ್ರಾಹ್ಮಣರು ಮಾಂಸ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊಸೈಟಿಯಲ್ಲಿ ಅವರಿಗೆ ವರ್ಚಸ್ಸು ಕಮ್ಮಿ ಆಗ್ಕೊಳ್ತಾ ಬಂತಂತ ಇದು ಹಿಸ್ಟ್ರಿ ಹೇಳುತ್ತೆ.
ವರ್ಚಸ್ಸು ಕಮ್ಮಿ ಆಗಿ ಬಂದಿದ್ಮೇಲೆ ಅವರೆಲ್ಲ ಮೀಟಿಂಗ್ಸ್ ಎಲ್ಲ ಮಾಡ್ಬಿಟ್ಟು ವರ್ಚಸ್ಸು ಕಮ್ಮಿ ಆಗ್ತಾ ಇದೆ ನಮಗೆಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಸೊಸೈಟಿಲಿ ವರ್ಚಸ್ಸು ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಮಾಂಸಾಹಾರ ತ್ಯಜಿಸ್ಬಿಡೋಣ ನೋಡೋಣ ಅಂತೇಳಿ ಏನ್ ಮಾಡಿದ್ವಿ, ಮಾಂಸಾಹಾರ ನಾವು ತ್ಯಜಿಸ್ಬಿಟ್ರೆ ಏನ್ ಮಾಡೋದು? ಇಲ್ಲ ಇದನ್ನ ಯಾರು ಸೇವನೆ ಮಾಡ್ತಿದಾರಲ್ಲ, ಈಗ ವೈಶ್ಯಾಸ್ ಇಲ್ಲ ಬ್ರಾಹ್ಮಣರು ಸೇವನೆ ಮಾಡೋರು ಕ್ಷತ್ರಿಯರಿಗೆ ಬಂತು. ಕ್ಷತ್ರಿಯರು ವಾರಿಯರ್ಸ್ ಸ್ಟ್ರಾಂಗ್ ಆಗಿರ್ಬೇಕು, ಅವ್ರು ಯುದ್ಧ ಮಾಡ್ಬೇಕು ಅವ್ರು ಅಂತೇಳಿ ಕ್ಷತ್ರಿಯರಿಗೆ ಬಂತು. ಕ್ಷತ್ರಿಯರು ಯುದ್ಧ ಮಾಡ್ತಾ ಇದ್ರು, ಅವ್ರು ಮಾಂಸ ಸೇವನೆ ಮಾಡ್ತಾನೆ ಇದ್ರು. ಇವಾಗ ಈ ಮಾಂಸ ಸೇವನೆ ಯಾರಿಗೆ ಶಿಫ್ಟ್ ಆಗ್ಬೇಕು ಅಂತ ಬಂದಿದ್ಮೇಲೆ ಶೂದ್ರರಿಗೆ ಶಿಫ್ಟ್ ಆಯ್ತು ಅಂತ ಹಿಸ್ಟ್ರಿ ಹೇಳುತ್ತೆ. ಶೂದ್ರರು ಅಂದ್ರೆ ನಾನು ಆಗ್ಲೇ ಹೇಳಿದೆ ನಿಮಗೆ, ಊರು ಹೊರಗಡೆಗೆ ಇರೋರು, ಊರಿನ ಹೊರಗಿನೋರು. ಶೂದ್ರರಿಗೆ ಶಿಫ್ಟ್ ಆಯ್ತದು. ಆ ರೀತಿ ಮಾಂಸದ ಬಗ್ಗೆ ಕೆಲವೊಂದು ಸುಮಾರಷ್ಟು ಹಿಸ್ಟ್ರಿನಾಗೆ ಮೆನ್ಷನ್ ಇದೆ. ಆ ಶಿಫ್ಟ್ ಆಗಿದ್ಮೇಲೆ ನಮಗೆ ಆಳ್ವಿಕೆ ಮಾಡಕ್ಕೆ 200 ವರ್ಷ ಆಳ್ವಿಕೆ ಮಾಡಕ್ಕೆ ಬ್ರಿಟಿಷರು ಕೂಡ ಬಂದಿದ್ರು. ಆ ಬ್ರಿಟಿಷರು ಕೂಡ ಇದೇ ರೀತಿ ಶೂದ್ರರನ್ನ ನೋಡ್ಕೊಳ್ತಾ ಇದ್ರು. ಈಗ್ಲೂ ಕೂಡ ನೀವು ನೋಡ್ಬೋದು, ಊರಿನ ಹೊರಗಡೆಗೆ ಕೆಲವೊಂದು SC ST ಮನೆಗಳು ಇರ್ತವೆ. ಅದು ಪ್ರತೀತಿ ಹಂಗೆ ಬೆಳೆದ್ಬಿಟ್ಟಿದೆ ಈಗ್ಲೂ ಕೂಡ. ಅದು ಬರ್ತಾ ಬರ್ತಾ ಸೊಸೈಟಿ ಚೇಂಜ್ ಆಗಿ ನಮ್ಮ ಮಧ್ಯದಲ್ಲಿ ಬೆರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಮಾಂಸ ಸೇವನೆಯಿಂದ ಹೊರಗಿಡ್ತಾ ಇದ್ರು ಅವ್ರನ್ನ. ಶೂದ್ರನ ಹೊರಗಿಡ್ತಾ ಇದ್ರು. ಅದು ಮಾಂಸ ಸೇವನೆಯಿಂದ ಶೂದ್ರನ ಹೊರಗಿಟ್ಟಿದ್ಮೇಲೆ ಯಾವ ರೀತಿ ನಡ್ಕೊಂಡ್ ಬಂತು ಅಂತ ಹೇಳಿದ್ರೆ, ಪ್ರತಿಯೊಂದು ಸೊಸೈಟಿಯಲ್ಲಿ, ಪ್ರತಿಯೊಂದು ಸಮಾಜದಲ್ಲಿ ಜನರು ಬದುಕ್ಬೇಕಂತ ಹೇಳಿದ್ರೆ ಇವ್ರು ಮಾಂಸ ಸೇವನೆಯವರು ಹೊರಗಿರ್ಬೇಕು. ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಮಾಡ್ತಾ ಬಂದಿದ್ಮೇಲೆ ಇವ್ರೇನ್ ಹೇಳಿದ್ರು, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಡಿವೈಡ್ ಮಾಡಿದ್ರು ಬ್ರಿಟಿಷರು. ವರ್ಡ್ ಕೊಟ್ರು, ಇಂಗ್ಲಿಷ್ ವರ್ಡ್. ಅದಕ್ಕೆ ಎಲ್ಲಿ ನೋಡಿದ್ರು ಕೂಡ ಈಗ ನೀನ್ ವೆಜ್ಜಾ, ನೀನ್ ನಾನ್ ವೆಜ್, ನೀನ್ ಮಾಂಸಾಹಾರಿನ ಶಾಕಾಹಾರಿನ ಅಂತ ನಾವು ಹೇಳೋದಕ್ಕಿಂತ ವರ್ಡ್ ಜಾಸ್ತಿ ಯೂಸ್ ಮಾಡೋದು ಎಲ್ಲರೂ ವೆಜಿಟೇರಿಯನ್, ನೀನ್ ನಾನ್ ವೆಜಿಟೇರಿಯನ್ ಅಂತ ಯೂಸ್ ಮಾಡ್ತಾರೆ. ಈ ರೀತಿ ಮಾಂಸದ ಬಗ್ಗೆ ಒಂದ್ 5 ನಿಮಿಷ ಹೇಳಕ್ಕೆ ಇಷ್ಟಪಟ್ಟಿದ್ಮೇಲೆ ನೆಕ್ಸ್ಟ್ ನನ್ನ ಟಾಪಿಕ್‌ನ ಇದ್ರು ನೀರಿನ ಮಹತ್ವ. ಆಗ್ಲೇ ನಾನು ಹೇಳ್ದೆ, ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ಮೇಲೆ ನಾನು ಅದೇ ಮಾಂಸಾಹಾರಿಗೆ ಮತ್ತೆ ಎಲ್ಲೆಲ್ಲಿ ನೀರ್ ಫ್ಲೋ ಆಗುತ್ತಲ್ಲ, ಅಲ್ಲೆಲ್ಲ ಅನಿಮಲ್ಸ್ ಸಿಗ್ತವೆ ಅಂತ ಅನಿಮಲ್ಸ್ ಸಾಯ್ಸಕ್ಕೆ ಸ್ಟಾರ್ಟ್ ಆಯ್ತು. ಅದೇ ರೀತಿ ನೀರು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಪ್ರತಿಯೊಂದು ಮನುಷ್ಯನಾಗಿ ಪ್ರತಿಯೊಂದು ಜೀವಕಣಗಳು 84 ಜೀವರಾಶಿ ಕಣಗಳಿಗೂ ಕೂಡ ನೀರ್ ಬಹುಮುಖ್ಯವಾಗಿರ್ತದೆ. ಅಂತದ್ರಲ್ಲಿ ನಾವು ಪಿರಮಿಡ್ ನೀರ್ ಕುಡಿತೀವಿ ಅಂತ ಹೇಳಿದ್ರೆ ಇನ್ನು ಎಷ್ಟು ಮುಖ್ಯ ಇರ್ಬೋದು. ಅದಕ್ಕೆ ಕೆಲವೊಂದು ಉದಾಹರಣೆಗಳು ಸಮೇತ ಇದಾವೆ. ನೀರು ಪಿರಮಿಡ್ ಪಿರಮಿಡ್ ನೀರು ಪಿರಮಿಡ್ ನೀರು ಅತಿ ಮುಖ್ಯವಾಗಿರೋದು. ಈಗ ನಾರ್ಮಲ್ ಆಗಿ ನೀವು ಬಾವಿಗಳಲ್ಲಿ ಮತ್ತೆ ಆ ಮತ್ತೆ ರೈತರು ಜಮೀನಲ್ಲಿ ಕೊಡ್ದಿರ್ತಕ್ಕಂಥ ಬಾವಿ ಇರ್ಬೋದು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೋರ್‌ವೆಲ್ ಬರ್ತಿರ್ತಕ್ಕಂಥ ನೀರಿರ್ಬೋದು. ಅವೆರಡಕ್ಕಿಂತ ಇಂಪಾರ್ಟೆಂಟು ಅದು ತುಂಬಾ ಸೀನು ಇರ್ಬೋದು. ಬಾವಿಗಳಲ್ಲಿ ಸಿಗ್ತಕ್ಕಂಥ ನೀರು, ಈಗ ಸಾಗರ, ಈಗ ಮಲೆನಾಡು ಭಾಗಗಳಲ್ಲಿ ನಾವು ಹೋದ್ರೆ ಒಂದು 60 ಅಡಿಗೆ ನೀರ್ ಸಿಕ್ಬಿಡ್ತತೆ. ಬೋರ್‌ವೆಲ್‌ಗಳು 60 ಅಡಿ ನೀರ್ ಸಿಕ್ಕುತ್ತೆ. ಆ ನೀರ್ಗಿಂತ ಬಹುಮುಖ್ಯವಾಗಿರೋದು ನೀರು ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂಥ ನೀರ್ ಕುಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ. ಯಾವ ರೀತಿ ನೀರ್ ಒಳ್ಳೇದು? ಎಷ್ಟೆಷ್ಟು ಉದಾಹರಣೆಗಳಿದಾವೆ. ಸುಮಾರಷ್ಟು ಉದಾಹರಣೆಗಳು ಕೊಟ್ಕೊಂತ ಹೋಗಿದ್ದಾರೆ. ಈಗ ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂಥ ನೀರು ಸೇವನೆ ಮಾಡಿದ್ರೆ ಕೆಲವೊಂದು ಗ್ಯಾಸ್ಟ್ರಿಕ್ಕು, ಅಲ್ಸರ್ಸು, ಮುಖದ ಮೇಲೆ, ತ್ವಚೆ ಮೇಲೆ ಇರ್ತಕ್ಕಂಥ ಗುಳ್ಳೆಗಳು ಬಂದಿರ್ತಕ್ಕಂಥವೆಲ್ಲ ಕಮ್ಮಿ ಆಗ್ತವೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಮತ್ತೆ ಪಿರಮಿಡ್‌ನಲ್ಲಿ ಇಟ್ಟಿರ್ತಕ್ಕಂಥ ನೀರ್‌ನ ಬಳಕೆ ಮಾಡಿದ್ರೆ ನಾವು ಆ ವಯಸ್ಸು ಆಗ್ಲಾರ್ತರ ಚಿಕ್ಕ ವಯಸ್ಸಾಗಿ ಮತ್ತೆ ಏಜ್ ಕಾಣಂಗಿಲ್ಲ ನಮಗೆ. ಹೆಂಗೆ ನಾವು ಆತ್ಮ ಸ್ವರೂಪಿಗಳನ್ನು, ಪರಬ್ರಹ್ಮ ಸ್ವರೂಪಿಗಳು ಆಗ್ಲೇ ತಿಳಿದಿದ್ದೀವಿ. ಆದ್ರೂ ನಾವು ಧ್ಯಾನ ಮಾಡಿದ್ರೆ ಚಿರ ಯೌವನರಾಗಿ ಇರ್ತೀವಿ ಅಂತಾನೂ ಕೇಳಿದೀವಿ. ಆದ್ರೆ ಈ ನೀರ್ ಕುಡಿದ್ರೆ ಇನ್ನೂ ನಮ್ ಮುಖದ ಮೇಲೆ, ತ್ವಚೆ ಮೇಲೆ ಇರ್ತಕ್ಕಂಥದ್ದು ಆ ಚಿರ ಯೌವನದಲ್ಲಿ ಕಾಣಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಅದೇ ರೀತಿ ಪಿರಮಿಡ್‌ನಲ್ಲಿ ಇಟ್ಟಿರ್ತಕ್ಕಂಥ ನೀರ್‌ನ ನಾವು ಡೈಲಿ ಸ್ನಾನ ಮಾಡಿದ್ರೆ ಬಾಡಿಯಲ್ಲಿ ಇರ್ತಕ್ಕಂಥದ್ದು ಆ ಕೆಲವೊಂದು ಮಲಿನಗಳು ಎಲ್ಲ ಕ್ಲೀನ್ ಆಗ್ತವೆ ಅಂತಾನೂ ತಿಳಿಸಿದ್ದಾರೆ. ಪಿರಮಿಡ್‌ನಲ್ಲಿ ಇಟ್ಟಿರ್ತಕ್ಕಂಥ ನೀರ್‌ನ ಕೆಲವೊಂದು ಆಂಧ್ರ ಮತ್ತೆ ಗುಂಟೂರ್ ಸೈಡ್ ಎಲ್ಲ ಪಿರಮಿಡ್‌ನಲ್ಲಿ ಇಟ್ಟಿರ್ತಕ್ಕಂಥ ನೀರ್‌ನ ಬೀಜಗಳನ್ನ ಬೆಳೆಸ್ಬಿಟ್ಟು ಬೆಳೆಗಳನ್ನು ಬೆಳೆಸ್ತಾ ಇರ್ತಾರೆ. ಆ ಬೆಳೆಗಳು ತುಂಬಾ 1:3 ರೂಪದಲ್ಲಿ, ಅಂದ್ರೆ ನಾವು ನಾರ್ಮಲ್ ಆಗಿ ಬೆಳೆ ಯಾವ ರೀತಿ ಬೆಳಿತೀವಿ ಅದಕ್ಕಿಂತ 3 ಪಟ್ಟು ಬೆಳೆ ನಮಗೆ ಇಳುವರಿ ಕೊಡುತ್ತೆ ಅಂತಾನು ಹೇಳಿದ್ದಾರೆ. ಈ ಪಿರಮಿಡ್ ಮುಖಾಂತರ ಕೆಲವೊಂದು ಜಮೀನುಗಳಲ್ಲಿ ನೀರ್ ಫ್ಲೋ ಆಗ್ತಾ ಇರ್ತತೆ. ಅಲ್ಲಿ ಪಿರಮಿಡ್ ಕಟ್ಟಿರ್ತಾರೆ. ನಾವು ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ರೈತರಿದಾರೆ, ಹೆಸರು ಮರ್ತ್ ಬಿಟ್ಟಿದೀನಿ. ಅವ್ರ ಜಮೀನಿಗೂ ಹೋಗಿದ್ವಿ ನಾವು, ಚನ್ನಬಸವ ಸರ್. ಅವ್ರು ಜಮೀನಿಗೆ 10 ಎಕರೆ ಇದು ಮಾಡಿದ್ರು, ತೆಂಗು ಬೆಳೆ ಮಾಡಿದ್ರು. ಅಲ್ಲಿ ನೀರ್ ಫ್ಲೋ ಆಗ್ತಾ ಇರೋದು ಪಿರಮಿಡ್ ಕೆಳಗಡೆಗೆ ನೀರ್ ಫ್ಲೋ ಆಗ್ತಾ ಇರ್ತೈತೆ. ಅವ್ರು ಹೇಳಿರೋದು ಎಕ್ಸ್‌ಪೀರಿಯನ್ಸ್ ಪ್ರಕಾರ
ಮುಂಚೆ ತೆಂಗಿನ ಮರಗಳಿಗೆ ಫಸಲು ಬರೋದು ಕಮ್ಮಿ ಇತ್ತಂತ, ಮತ್ತೆ ಬೆಳವಣಿಗೆನೂ ಆಗ್ತಾ ಇರ್ಲಿಲ್ಲ. ಯಾವಾಗ ಅವ್ರು ಪಿರಮಿಡ್ ಕಟ್ಬಿಟ್ಟು ಕೆಳಗಡೆಗೆ ನೀರ್ ಫ್ಲೋ ಆಗಿ 10 ಎಕರೆ ತೆಂಗಿನ ತೋಟಗಳಿಗೆ ನೀರ್ ಫ್ಲೋ ಆಗೋ ತರ ಮಾಡಿದ್ಮೇಲೆ ಆ ತೆಂಗಿನ ಮರಗಳಿಗೆ ಫಸಲು ಚೆನ್ನಾಗ್ ಬಂತಂತ. ಮತ್ತೆ ಈಗ ತೆಂಗಿನ ಮರಗಳೆಲ್ಲ ಸುಮಾರು ವರ್ಷಗಳಿಂದ ಚೆನ್ನಾಗಿ ಯಾವುದೇ ಕಾಯಿಲೆಗಳು ಇರ್ಲಾರ್ದೆ ಚೆನ್ನಾಗಿ ಬೆಳಿತಾನೆ ಇದಾನು ಅಂತ ಹೇಳಿದ್ರು. ಅದೊಂದು ಉದಾಹರಣೆ ನಾವು ಕಣ್ಮುಂದೆನೆ ಕಂಡಿದೀವಿ. ಅದೇ ರೀತಿ ಈಗ ನಾವು ಎಲ್ಲೆಲ್ಲಿ ನೀರ್ ಅನ್ನೋದು ಸ್ಟಾಕ್ ಮಾಡ್ತೀವಿ, ಆ ಜಾಗಗಳಲ್ಲೆಲ್ಲ ಪಿರಮಿಡ್ ಶೇಪ್ ತಗೊಂಬಂದ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ನಿನ್ನೆ ನೈಟ್ ನೋಡುವಾಗ ಕೆಲವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಈ ಎಲ್ಲೆಲ್ಲಿ ನೀರು ಸ್ಟಾಕ್ ಆಗುತ್ತೆ, ವಾಟರ್ ಬಾಟಲ್ ಇರ್ಬೋದು. ವಾಟರ್ ಬಾಟಲ್‌ನ ನಮ್ದು ಸ್ಟೇಟ್ ಆಗಿರುತ್ತೆ. ಆ ಸ್ಟೇಟ್ ವಾಟರ್ ಬಾಟಲ್‌ನ ಯಾವ ರೀತಿ ಪಿರಮಿಡ್ ಶೇಪ್ ಕೊಟ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಕೆಲವೊಂದು ನೋಡಿ ಇದು ಧ್ಯಾನ ಲಹರಿ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ವಾಟ್ಸಾಪ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀರ್‌ನ ಪಿರಮಿಡ್ ಶೇಪ್ ತಗೊಂಬಂದ್ರೆ ಯಾವ ರೀತಿ ಇರುತ್ತೆ ಅಂತಾನು ಅದನ್ನ ಒಂದು ಕಳ್ಸಿಕೊಟ್ಟಿದ್ದೀನಿ. ಅದೇ ರೀತಿ ಎಲ್ಲೆಲ್ಲಿ ನೀರ್ ಸ್ಟಾಕ್ ಆಗುತ್ತೆ, ಈಗ ವಾಟರ್ ಡಿಸ್ಪೆನ್ಸರ್ಸ್ ಇರುತ್ತೆ ಪ್ಲಾಸ್ಟಿಕ್‌ದು. ಫಿಲ್ಟರ್ ಹಾಕಿದ್ಮೇಲೆ ಕೆಳಗಡೆ ಬರುತ್ತಲ್ಲ, ಅದನ್ನ ಯಾವ ರೀತಿ ಮಾಡಿದ್ರೆ ಪಿರಮಿಡ್ ಶೇಪ್ ತಗೊಂಡ್ರೆ ಇರುತ್ತೆ, ಅದನ್ನು ಕಳ್ಸಿಕೊಟ್ಟಿದ್ದೀನಿ. ನಾನು ಹಂಗೆ ನೈಟ್ ಓದ್ತಾ ಕೆಲವೊಂದು ಅಬುಧಾಬಿಯಲ್ಲಿ ಈ ಇದು ಯಾವ್ದು ಯುಎಇ ಕಂಟ್ರಿಯಲ್ಲಿ ಕೆಲವೊಂದು ವಿಲೇಜ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಈ ವಾಟರ್ ಟ್ಯಾಂಕ್ ನಾವು ಕಟ್ಟಿರ್ತೀವಲ್ಲ ನೀರ್ ಕುಡಿಯಕ್ಕೆ ಅಂತ ಪಂಪ್ ಬೂಸ್ಟರ್ಸ್ ವಾಟರ್ ಟ್ಯಾಂಕ್, ಅದು ನಾವೆಲ್ಲ ಕಾಂಕ್ರೀಟ್ ಅಲ್ಲಿ ಕಟ್ಟಿರ್ತೀವಿ. ಕಾಂಕ್ರೀಟ್ ಅಲ್ಲಿ ಈ ರೌಂಡ್ ಶೇಪ್ ಅಲ್ಲಿ ತಗೊಂಡ್ಬಂದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಕಟ್ಟಿರ್ತೀವಿ. ಅದೇ ರೀತಿ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಕಾಂಕ್ರೀಟ್‌ನ ಪಿರಮಿಡ್ ಶೇಪ್ ಕಟ್ಟಿದಾರಂತೆ. ಪಿರಮಿಡ್ ಶೇಪ್ ಅಲ್ಲಿ ಕಾಂಕ್ರೀಟ್‌ನ ಕಟ್ಬಿಟ್ಟು ಆ ವಾಟರ್ ಸ್ಟೋರೇಜ್ ಅಲ್ಲಿ ಮಾಡಿ, ಆ ವಾಟರ್ ಸ್ಟೋರೇಜ್‌ನ ಕೆಲವೊಂದು ವಿಲೇಜ್‌ಗಳಿಗೆಲ್ಲ ಕಳಿಸ್ತಾ ಇದಾರಂತೆ. ಆ ರೀತಿ ನೋಡಿದ್ವಿ. ನಾವು ಸೊಸೈಟಿಯಲ್ಲಿ ಕೂಡ ಆ ರೀತಿ ಕೂಡ ಮಾಡ್ಕೋಬಹುದು. ಪಿರಮಿಡ್ ನೀರು ಆ ಮಹತ್ವ ಮತ್ತೆ ಆ ಸ್ಪಿರಿಚುಯಾಲಿಟಿ ಬರಕ್ಕೆ ಈ ರೀತಿ ಅಲ್ಲಿ ಕೂಡ ಮುಸ್ಲಿಂ ಕಂಟ್ರೀಸ್‌ಗಳಲ್ಲಿ ಕೂಡ ಆ ರೀತಿ ಮಾಡಿದಾರಂತ. ನಾವು ಕೂಡ ಮಾಡ್ಕೋಬಹುದು. ಇಲ್ಲಿ ಸಿಲಿಂಡ್ರಿಕಲ್ ಶೇಪ್ ತೆಗೆದು ನಾವು ಪಿರಮಿಡ್ ಶೇಪು ಕೊಡ್ಬೋದು. ಮತ್ತೆ ಎಲ್ಲೆಲ್ಲಿ ನೀರ್ ಅನ್ನೋದನ್ನ ಸ್ಟಾಕ್ ಆಗಿರ್ತತೆ, ಆ ಸಿಂಬಲ್‌ನ ಪಿರಮಿಡ್ ಬರ್ತಕ್ಕಂತ ಸಿಂಬಲ್‌ನ ಯೂಸ್ ಮಾಡಿ ನಾವ್ ಮಾಡ್ಬೋದು. ಅದು ಇನ್ನು ಎಕ್ಸ್ಪೆರಿಮೆಂಟ್ ಬೇಸಿಸ್ ಅಲ್ಲಿ ಎಲ್ಲಿ ಮಾಡಿಲ್ಲ ಆ ರೀತಿ. ಆ ರೀತಿ ಯಾರಾದ್ರೂ ಪ್ಲಾಸ್ಟಿಕ್ ಇಂಡಸ್ಟ್ರಿ ಅವರು ಪರಿಚಯ ಇದ್ರೆ, ಅವರಿಗೆ ನಾವು ಹೋಗಿ ಕೆಲವೊಂದು ಮಾಸ್ಟರ್ಸ್ ಹೋಗಿ ತಿಳಿ ಹೇಳಿದ್ರೆ, ಈ ಪಿರಮಿಡ್ ಮಹತ್ವ ಮತ್ತೆ ಆ ಪಿರಮಿಡ್ ಅಲ್ಲಿ ಇರ್ತಕ್ಕಂತ ನೀರು ಈಗ 4, 5 ಪಾಯಿಂಟ್ ನಾನು ಅಷ್ಟೇ ಹೇಳಿದೆ. ನಿಮ್ ಪಿರಮಿಡ್ ಮಹತ್ವ ಮತ್ತು ಪಿರಮಿಡ್ ನೀರ್ ಬಗ್ಗೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಜೊತೆಗೆ ಹೋಗಿ ಸ್ವಲ್ಪ ಯಾರಾದ್ರೂ ಪರಿಚಯ ಇದ್ರೆ ಮಾತಾಡ್ಕೊಂಡು, ಈ ರೀತಿ ಇದೆ ಇಂಡಸ್ಟ್ರಿಯಲ್ಲಿ, ನೀವ್ ಈ ರೀತಿ ಡಿಸೈನ್ ಮಾಡಿ ಸೇಲ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ. ಅದ್ರದ್ದು ಔಟ್‌ಪುಟ್ ಜನಗಳಿಗೆ ಗೊತ್ತಾಗಿದ್ಮೇಲೆ ಜನರು ಕೂಡ ಇಷ್ಟಪಡ್ತಾರೆ. ಜನರು ಕೂಡ ಆ ರೀತಿ ಸೇವನೆ ಮಾಡ್ತಾರೆ. ನೀರ್‌ನ ಆ ರೀತಿ ಬಳಕೆ ಮಾಡಕ್ಕೆ ನಾವು ಪ್ರಚೋದನೆಯನ್ನು ಮಾಡ್ಬೋದು. ಮತ್ತೆ ಮೇಲ್ಗಡೆ ನಾವು ವಾಟರ್ ಟ್ಯಾಂಕ್ ಇಟ್ಕೊಂಡಿರ್ತೀವಿ. ಆ ವಾಟರ್ ಟ್ಯಾಂಕು ಅದು ಕೂಡ ಸಿಲಿಂಡ್ರಿಕಲ್ ಶೇಪ್ ಅಲ್ಲೇ ಇರುತ್ತೆ. ಅದನ್ನ ನಾವು ಪಿರಮಿಡ್ ಶೇಪ್ ಅಲ್ಲಿ ಯಾವ ರೀತಿ ಪಿರಮಿಡ್ ಶೇಪ್ ಅಲ್ಲಿ ಮಾಡಿ ಮೇಲೆ ಇಡ್ಬೋದು. ಅದನ್ನ ಸಿಂಟೆಕ್ಸ್ ಕಂಪನಿಯವ್ರ ಜೊತೆಗೆ ಯಾರಾದ್ರೂ ಹಿಂಗೆ ಡೀಲರು ಅಂತವ್ರು ಇದ್ರೆ, ನಾವು ಅದನ್ನ ಹೇಳ್ಕೊಂಡ್ಬಿಟ್ಟು ಅವರಿಗೆ ಈ ರೀತಿ ತಿಳಿ ಹೇಳಿದ್ರೆ, ಅವರು ಮನಸ್ಸು ಪರಿವರ್ತನೆ ಆಗಿ ಆ ರೀತಿ ಕೆಲವೊಂದು ಡಿಸೈನ್ಸ್‌ಗಳು ಇಷ್ಟಪಟ್ಟವ್ರು ಮಾಡ್ಕೋಬಹುದು ಅಂತ ನಾವು ಅವ್ರಿಗೆ ತಿಳಿ ಹೇಳ್ಬಹುದಾಗುತ್ತೆ. ಅದೇ ರೀತಿ ಅದೇ 6 ಮಂತ್ಸ್ ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂತ ನೀರ್‌ನ ಕುಡಿದ್ರೆ, ಈ ಪೋಸ್ಟ್ ರಿಲೇಟೆಡ್ ಲೇಡೀಸ್‌ಗಳಿಗೆ ಮುಟ್ಟಾಗೋದು ಇಂಥವೆಲ್ಲ ಕೆಲವೊಂದು ಬರ್ತಾ ಇರ್ತವೆ. ಮತ್ತೆ ಗಂಡು ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಇರ್ತವೆ. ಅವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ 50 ವರ್ಷದ ಮಹಿಳೆ ಕಂಟಿನ್ಯೂಸ್ ಆಗಿ ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂತ 1 ವಾರ ಇಟ್ಟಿರ್ತಕ್ಕಂತ ನೀರ್‌ನ ಕುಡಿದಿದ್ದಾಳಂತ. ಆ ನೀರ್‌ನ ಕುಡಿದಿದ್ದು ಮಹಿಳೆ ಚಿರಯೌವನವಾಗಿ ಯಾವಾಗ್ಲೂ ಕಾಣಿಸ್ತಾ ಇಲ್ಲ ಅಂತ. ಅದೇ ರೀತಿ ಆ ಪಿರಮಿಡ್‌ನಲ್ಲಿ ಇಟ್ಟಿರ್ತಕ್ಕಂತ ನೀರ್‌ನ ಡೈಲಿ ಸ್ನಾನ ಮಾಡೋದ್ರಿಂದ ಶರೀರಕ್ಕೆ ಅಂಟಿಕೊಂಡಿರ್ತಕ್ಕಂತ ಎಲ್ಲಾ ಬ್ಯಾಕ್ಟೀರಿಯಾಸ್ ಸಾಯ್ತವೆ. ನಾವು ಆರಾಮಾಗಿ ಇರ್ಬೋದು ಅಂತಾನೂ ಹೇಳಿದ್ದಾರೆ. ಮತ್ತೆ ಕೆಲವೊಂದು ಉದಾಹರಣೆ ಹೇಳಿದ್ದಾರೆ. ಮಕ್ಕಳು ಆಟ ಆಡೋ ಟೈಮಲ್ಲಿ ಪಿರಮಿಡ್ ಅಲ್ಲಿ ಇದು ಬಾಗಿಲತ್ರ ಕೈ ಇಟ್ಕೊಂಡು ಏಟ್ ಬಿದ್ದಿರ್ತತ್ತೆ ಬೆರಳುಗಳಿಗೆ. ಅಲ್ಲೆಲ್ಲ ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂತ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಕ್ಕಂತ ನೀರ್‌ನ ಕಂಟಿನ್ಯೂಸ್ ಆಗಿ ಒಂದು 2 ಅವರ್ಸ್ ನೀರಲ್ಲಿ ಹಿಂಗ ತೋಯಿಸಿದ್ಮೇಲೆ, ಆ ನೀರು ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂತ ನೀರು ಆ ನೋವು ಕೂಡ ಪೇನ್ ಕೂಡ ರಿಲೀಫ್ ಆಗಿ ಮಕ್ಕಳಿಗೆ ಖುಷಿ ಕೊಟ್ಟಿದೆ ಅಂತಾನು ಉದಾಹರಣೆಗಳು ಸಮೇತ ಹೇಳಿದ್ದಾರೆ. ಆ ಈ ಈಗ ನಾವು ಫ್ರಿಡ್ಜ್ ಅಲ್ಲಿ ನೀರ್‌ನ ಸ್ಟಾಕ್ ಮಾಡ್ತೀವಿ. ವಾಟರು ಇದರಲ್ಲಿ ಗ್ಲಾಸ್ ಇರ್ಬೋದು, ವಾಟರ್‌ದು ಐಸ್ ಕ್ಯೂಬ್‌ಗಳದ್ದು ಇಟ್ಟಿರ್ತೀವಿ. ಅದ್ರಲ್ಲಿ ಪಿರಮಿಡ್ ಶೇಪ್ ಕೊಟ್ಟಿದ್ದು ಡಿಸೈನ್ ಮಾಡಿ ಇಟ್ರೆ ಇನ್ನೂ ಉಪಯೋಗ ಆಗುತ್ತೆ. ನಾನ್ ಜಗ್ಗು ಕೂಡ ಅದ್ರಲ್ಲಿ ಒಂದು ಎಐನಾಗೆ ಟ್ರೈ ಮಾಡ್ದೆ. ಆ ಜಗ್ಗು ಕೂಡ ಬಂತು. ಸ್ಟೀಲ್ ಜಗ್ಗು ಬಂತು, ಪ್ಲಾಸ್ಟಿಕ್ ಜಗ್ಗುಗಳು ಬಂತು. ನಾವೆಲ್ಲ ಡೈನಿಂಗ್ ಟೇಬಲ್ ಮೇಲೆಲ್ಲ ಜಗ್ಗುಗಳು ಇಟ್ಟಿರ್ತೀವಲ್ಲ, ಆ ರೀತಿ
ಜಗ್ಗುಗಳು ಕೂಡ ಪಿರಮಿಡ್ ಶೇಪ್ ಅಲ್ಲಿ ಮಾಡ್ಬೋದು. ಮತ್ತೆ ಫಸ್ಟ್ ಡೇ ಅನಿತಾ ಮೇಡಮ್ ಕೂಡ ಹೇಳಿದ್ದಾರೆ. ನಾವು ಪಿರಮಿಡ್ ಮಹತ್ವ ತಿಳಿದಿದೀವಲ್ಲ, ಪ್ರತಿ ದಿವಸನೂ ಪಿರಮಿಡ್ ಬಗ್ಗೆ ಒಂದು ಪಿರಮಿಡ್ ಆಕೃತಿ ನಮ್ಮ ಮನೆಯಲ್ಲಿ ಎಷ್ಟು ಇರುತ್ತೆ ಅಷ್ಟು ಎನರ್ಜಿ ಬರುತ್ತೆ ಅಂತಾನು ಹೇಳಿದ್ದಾರೆ. ಅದೇ ರೀತಿ ನಮ್ ಕಾರು ಸುಬ್ರಹ್ಮಣ್ಯ ಸಾರ್ ಹೇಳಿದ್ರು, ಕೀಚೆನಿಗ್ ಕೂಡ ನಾವು ಕಾರ್ ಕೀಚೆನಿಗ್ ಕೂಡ ನಾವು ಪಿರಮಿಡ್ ಕೈಯಲ್ಲೇ ಪಿರಮಿಡ್ ಇದ್ರೆ ಅಷ್ಟು ಪವರ್, ಅಷ್ಟು ಶಕ್ತಿ ಅದಕ್ಕೆ. ಅದಕ್ಕೆ ನಾವು ಉಪಯೋಗ ಮಾಡ್ತಕ್ಕಂತ ವಸ್ತುಗಳು ಪಿರಮಿಡ್ ಶೇಪ್ ಅಲ್ಲಿ ಇದ್ರೇನೆ ಅಷ್ಟು ವ್ಯಾಲ್ಯೂ ಬರುತ್ತೆ, ಅಷ್ಟು ಒಂದು ಪವರ್ ಐತೆ ಅಂತ ಹೇಳಿದ್ರೆ, ಆ ಪಿರಮಿಡ್ ಅಲ್ಲಿ ಇಟ್ಟಿರ್ತಕ್ಕಂತ ನೀರ್ನ ಕುಡಿದ್ರೆ ನಾವು ಇನ್ನು ಎಷ್ಟು ಶಕ್ತಿ ಶಕ್ತಿ ಸಾಮರ್ಥ್ಯ ಇರುತ್ತೆ ಆ ನೀರಿಗೆ. ಆ ನೀರ್ನ ಕುಡಿದ್ರೆ ನಾವು ಎಷ್ಟು ಬಾಡಿ ರೆಸಿಸ್ಟೆನ್ಸ್ ಆಗಿರ್ಬೋದು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಆಯಾ ಸಿಂಬಲ್‌ಗಳು ಎಲ್ಲೆಲ್ಲಿ ಬರ್ತವೆ ಅಲ್ಲೆಲ್ಲ ನೀರ್ ಸ್ಟಾಕ್ ಆಗಕ್ಕೆ ಏನೇನ್ ಬೇಕು ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಯಾರಾದ್ರೂ ನಾನು ಆಗ್ಲೇ ಹೇಳಿದೆಲ್ಲ ಪ್ಲಾಸ್ಟಿಕ್ ಇಂಡಸ್ಟ್ರಿ ಜೊತೆಗೆ ಮಾತುಕತೆ ಮಾತಾಡಿ ಈ ರೀತಿ ಅವ್ರಿಗೆ ಹೇಳಿದ್ರೆ ಮಾಡ್ಬಹುದು, ಮಾಡೇ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇಷ್ಟು ಮಾತಾಡೋಣ ಅನ್ನೋ ಅವಕಾಶ ಮಾಡಿದ ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.